Hi guys, welcome back to my YouTube channel. ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ನಿಮಗೆ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಸೊ ಇವತ್ತಿನ ವಿಡಿಯೋ ಹೆಲ್ತ್ ರಿಲೇಟೆಡ್ ಇರುತ್ತೆ. ಸೊ ಏನೆಲ್ಲ ಇರುತ್ತೆ ಇವತ್ತಿನ ವಿಡಿಯೋಲಿ ಇನ್ಫಾರ್ಮೇಷನು ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ದಿರೋ ವಿಡಿಯೋ ನಾವು ಶುರು ಮಾಡೋಣ ಬನ್ನಿ. ಸೊ ಸಾಮಾನ್ಯವಾಗಿ ಕೆಲವ್ರಿಗೆ ಸ್ವೀಟ್ ತುಂಬಾ ಇಷ್ಟ ಆಗುತ್ತೆ, ಇನ್ನು ಕೆಲವ್ರಿಗೆ ಸ್ವೀಟ್ ಇಷ್ಟನೇ ಆಗೋದಿಲ್ಲ. ಸೊ ನನಗೆ ಸ್ವೀಟ್ ಇಷ್ಟನೇ ಆಗೋದಿಲ್ಲ. ಸೊ ಯಾವಾಗಾದರೂ ರೇರು ನಾನು ಸ್ವೀಟ್ ತಿನ್ನೋದು, ಅಥವಾ ತಿಂದ್ರೂ ಒಂದು ಸ್ವಲ್ಪ ತಿಂತೀನಿ ಅಷ್ಟೇ. ನಾನು ಅಷ್ಟೊಂದು ಸ್ವೀಟ್ ಪ್ರಿಯೆ ಅಲ್ಲ. ಸೊ ಖಾರ ಎಷ್ಟು ಬೇಕಾದರೂ ಕೊಡಿ, ಖಾರ ತಿಂತೀನಿ, ಬಟ್ ನನಗೆ ಸ್ವೀಟ್ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸೊ ಕೆಲವ್ರಿಗೆ ಇಷ್ಟ ಆಗುತ್ತೆ ಸ್ವೀಟು, ಕೆಲವ್ರಿಗೆ ಇಷ್ಟ ಆಗೋದಿಲ್ಲ. ಸೊ ಮೇಯ್ನಾಗಿ ಇವತ್ತಿನ ವಿಡಿಯೋ ಕಾನ್ಸೆಪ್ಟ್ ಏನು ಅಂತಂದರೆ, ನಾವು ಶುಗರ್ ಇಂಟೇಕ್ ಮಾಡೋದನ್ನು ಸ್ಟಾಪ್ ಮಾಡಿದ್ರೆ ಸೊ ನಮ್ಮಲ್ಲೇ ಬದಲಾವಣೆಗಳು ನಮ್ಮಲ್ಲೇ ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ಇಟ್ಸ್ ವೆರಿ ವೆರಿ ಗುಡ್ ಫಾರ್ ಹೆಲ್ತ್. ಸೊ ಲಾಂಗ್ ಟರ್ಮ್ ನಮಗೆ ಏನಂತಾರೆ ಅದು ಲೈಕ್ ಇನ್ಸ್ಟೆಂಟಾಗಿ ನಾವು ಇವಾಗೇನೋ ಶುಗರ್ ತಿಂತಾ ಇದೀವಿ ಅಂದ ತಕ್ಷಣ ಇನ್ಸ್ಟೆಂಟಾಗಿ ನಮಗೆ ಸ್ವಲ್ಪ ಎಫೆಕ್ಟ್ಸ್ ಗೊತ್ತಾಗುತ್ತೆ ಅಷ್ಟೇ, ಬಟ್ ಅದು ಲಾಂಗ್ ಟರ್ಮ್ ಆದಮೇಲೆ ಗೊತ್ತಾಗೋದು, ರಿಫ್ಲೆಕ್ಟ್ ಆಗೋದು ಶುರು ಆಗುತ್ತೆ ನಮ್ಮ ಹೆಲ್ತ್ ಮೇಲೆ, ನಮ್ಮ ಸ್ಕಿನ್ ಮೇಲೆ ಎಲ್ಲನೂ ರಿಫ್ಲೆಕ್ಟ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಕೆಲವ್ರು ಏನು ಮಾಡ್ತಾರೆ, ಬೆಳಗ್ಗೆ ಒಂದ್ಸತಿ ಕಾಫಿ ಕುಡಿತಾರೆ ಅಥವಾ ಟೀ ಕುಡಿತಾರೆ, ಸಾಯಂಕಾಲ ಒಂದ್ಸತಿ ಇರುತ್ತೆ. ಇನ್ನು ಕೆಲವರು ನಾನ್ ಸ್ಟಾಪ್ ಊಟನೇ ಬಿಟ್ಬಿಟ್ಟು ಬರೀ ಟೀ ಕಾಫಿಲೇ ಇರ್ತಾರೆ. ಸೊ ಅಂಥವ್ರಿಗಂತೂ ನಿಜವಾಗ್ಲೂ ಹೇಳ್ತೀನಿ, ಹೆಲ್ತ್ ತುಂಬಾ ಸ್ಪಾಯ್ಲ್ ಮಾಡ್ಕೊಳ್ತಾರೆ. ಆ್ಯಂಡ್ ಸ್ಪಾಯ್ಲ್ ಲೈಕ್ ಯಾವ ಮಟ್ಟಿಗೆ ಸ್ಪಾಯ್ಲ್ ಆಗುತ್ತೆ ಅಂತಂದರೆ, ಎಕ್ಸ್ಟ್ರೀಮ್ ಲೆವೆಲ್ಗೆ ಸ್ಪಾಯ್ಲ್ ಆಗಿರುತ್ತೆ, ಲೈಕ್ ಡಯಾಬಿಟಿಸು ಬಂದಿರುತ್ತೆ. ಸೊ ಆ ಲೆವೆಲಿಗೆ ಹೆಲ್ತ್ನ ಸ್ಪಾಯ್ಲ್ ಮಾಡಿರ್ತಾರೆ. ಆ್ಯಂಡ್ ಶುಗರ್ ಇಂಟೇಕು ಅಷ್ಟು ಒಳ್ಳೆಯದಲ್ಲ ನಮ್ಮ ಬಾಡಿಗೆ. ಲೈಕ್ ನಮ್ಮ ಇನ್ಸುಲಿನ್ನು ವರ್ಕ್ ಮಾಡೋದೇ ಸ್ಟಾಪ್ ಮಾಡಿಬಿಡುತ್ತೆ. ಲೈಕ್ ಏನಂತಾರೆ, ಟೈಪ್ 1 ಡಯಾಬಿಟಿಸ್ ಇರುತ್ತೆ, ಟೈಪ್ 2 ಡಯಾಬಿಟಿಸ್ ಇರುತ್ತೆ. ಅದರಲ್ಲಿ ಐ ಆಮ್ ನಾಟ್ ಶ್ಯೂರ್ ಯಾವುದು ರಿವರ್ಸ್ ಮಾಡ್ಕೋಬೋದು ಅಂತ. ಸೊ ಮೇನ್ ರೀಸನು ಅಫ್ಕೋರ್ಸ್ ಸ್ಟ್ರೆಸ್ ತೊಗೊಂಡ್ರೆ ನಮಗೆ ಕಾಯಿಲೆ ಬರುತ್ತೆ, ಬಟ್ ಶುಗರ್ ಇರೋರು ಯಾಕೆ ತಿನ್ನಬಾರ್ದು ಅಂತಾರೆ, ಶುಗರ್ ತಿನ್ನಬಾರ್ದು ಅಂತ ಹೇಳ್ತಾರೆ ಅಂದರೆ, ಆಲ್ರೆಡಿ ನಮ್ಮ ಬಾಡಿಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರೋದಕ್ಕೆ ಅವರು ಶುಗರ್ನ ಇಂಟೇಕ್ ಮಾಡಬೇಡಿ ಅಂತ ಹೇಳ್ತಾರೆ. ಸೊ ನಾವು ಎಷ್ಟು ಶುಗರ್ನ ಕಟ್ ಡೌನ್ ಮಾಡ್ತೀವೋ ಅಷ್ಟು ನಾವು ಹೆಲ್ತಿಯಾಗಿ ತುಂಬಾ ಚೆನ್ನಾಗಿರ್ತೀವಿ. ಸೊ ಇದರ ಬೆನಿಫಿಟ್ಸ್ ಬಗ್ಗೆ ಮಾತಾಡ್ತಾ ಹೋಗೋಣ ಇವತ್ತಿನ ವಿಡಿಯೋಲಿ. ಸೊ ಫಸ್ಟ್ ಬೆನಿಫಿಟ್ ಏನು ಅಂತಂದರೆ, ಸೊ ಸಾಮಾನ್ಯವಾಗಿ ನೀವು ನೋಡಿ ವೆಯ್ಟ್ ಲಾಸ್ ಮಾಡೋರು ಶುಗರ್ನ ಕಂಪ್ಲೀಟಾಗಿ ಕಟ್ ಡೌನ್ ಮಾಡಿಬಿಟ್ಟಿರ್ತಾರೆ. ಸೊ ಅಟ್ಯಾಚ್ ಸ್ಟ್ರೆಚ್ ಅವ್ರಿಗೆ ಕಂಪ್ಲೀಟಾಗಿ ಕಟ್ ಮಾಡೋದಕ್ಕೆ ಆಗಿಲ್ಲ ಅಂದ್ರೂ ನಿಧಾನವಾಗಿ ಕಟ್ ಮಾಡ್ಕೊಂಬರ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್ ಏನಾದರೂ ಒಂದು 3-4 ಕಪ್ಸ್ ಆಫ್ ಟೀ ಕಾಫಿ ಏನಾದರೂ ಕುಡಿತಿದ್ರೆ ನಿಧಾನವಾಗಿ 3ರಿಂದ 2ರಿಂದ 1 ಆಮೇಲೆ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿಬಿಡ್ತಾರೆ. ಸೊ ಹಾಗೆ ಅಥವಾ ಅವ್ರೇನಾದರೂ ಟೀ ಕಾಫಿ ಕುಡಿತಿದ್ರೆ ವಿತೌಟ್ ಶುಗರ್ಲೆಸ್ ಕುಡಿತಾರೆ. ಸೊ ಈ ಥರದ್ದೆಲ್ಲನೂ ನಿಧಾನವಾಗಿ ಕಟ್ ಡೌನ್ ಮಾಡ್ಕೊಂಬರ್ತಾರೆ. ಆ್ಯಂಡ್ ಇಟ್ ಹೆಲ್ಪ್ಸ್ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಕ್ಚುಲಿ ಶುಗರ್ನ ನಾವು ಕಟ್ ಡೌನ್ ಮಾಡೋದ್ರಿಂದ ನಮ್ಮ ಹೊಟ್ಟೆ ಹತ್ರ ಬೊಜ್ಜು ಬಂದಿರುತ್ತಲ್ಲ ಅದನ್ನು ಕಂಪ್ಲೀಟಾಗಿ ನಿಧಾನವಾಗಿ ಹೋಗುತ್ತೆ. ಸೊ ಇವಾಗ ಬೊಜ್ಜು ಬಂದಿದ್ರು ಅಷ್ಟೇ, ನಮಗೆ ಇನ್ಸ್ಟೆಂಟಾಗಿ ಹಿಂಗೆ ಬಂದಿರಲ್ಲ. ಸೊ ಅದು ಟೈಮ್ ತೊಗೊಂಡು ಬಂದಿರುತ್ತೆ. ಸೊ ಅದು ಕೂಡ ಅಷ್ಟೇ, ನಾವು ಟೈಮ್ ಕೊಟ್ಟಂಗೆ ಅದು ಹೋಗುತ್ತೆ. ಸೊ ಶುಗರ್ನ ಕಟ್ ಡೌನ್ ಮಾಡಿದ್ರೆ ಸೊ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಓಕೆನಾ. ಸೊ ಇದು ಒಂದು. ಇನ್ನೊಂದೇನು ಅಂತಂದರೆ, ಇದು ನಾನು ನೋಡಿರೋದು ಏನು ಅಂತಂದರೆ, ನಮ್ಮ ಸ್ಕಿನ್ನು ತುಂಬ ಚೆನ್ನಾಗಿ ಲೈಕ್ ಬೆಟರಾಗಿ ಅನಿಸುತ್ತೆ. ಲೈಕ್ ನಮಗೇನಾದರೂ ಪಿಂಪಲ್ಸ್ ಇದ್ದರೆ ಪಿಂಪಲ್ಸ್ ಬರೋದು ಸ್ಟಾಪ್ ಆಗುತ್ತೆ. ಮತ್ತು ಒಂಥರ ಸ್ಕಿನ್ನೇ ಒಂಥರ ಫ್ರೆಶ್ ಆಗಿ ಟೈಟನ್ ಅಪ್ ಆಗಿ ಒಂಥರ ಬ್ರೈಟಾಗಿ ಕಾಣಿಸುತ್ತೆ, ನಮ್ಮ ಸ್ಕಿನ್ನ ಬೆಟರ್ ಮಾಡುತ್ತೆ. ಸೊ ಈ ಡಿಫ್ರೆನ್ಸ್ನ ನಾನು ನೋಡಿದ್ದೀನಿ ನಿಜವಾಗ್ಲೂ. ಶುಗರ್ ಕಟ್ ಡೌನ್ ಮಾಡೋದ್ರಿಂದ ಇದೊಂದು ನಮ್ಮ ಸ್ಕಿನ್ನ ತುಂಬಾ ಚೆನ್ನಾಗಿ ನರಿಷ್ ಮಾಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಇದೊಂದು ಸೆಕೆಂಡ್ ಪಾಯಿಂಟ್. ಓಕೆನಾ. ಸೊ ಇನ್ನೊಂದೇನು ಅಂತಂದರೆ, ನೀವು ನೋಡಿ ಸಾಮಾನ್ಯವಾಗಿ ಎಲ್ಲರೂ ಅಂದ್ಕೊಳ್ತಾರೆ ನಾವು ಲೈಕ್ ಟೀ ಅಥವಾ ಕಾಫಿ ಶುಗರ್ ಹಾಕೊಂಡು ಕುಡಿದ ತಕ್ಷಣ ನಮ್ಗೆ ಫುಲ್ ಎನರ್ಜಿ ಬಂದುಬಿಡುತ್ತೆ, ಎನರ್ಜಿಯಾಗಿರ್ತೀವಿ ಅಂತ. ಇಲ್ಲ, ಅದು ತಪ್ಪು. ಸೊ ನಾವು ಶುಗರ್ ಇಂಟೇಕ್ ಮಾಡಿಲ್ಲ ಅಂದರೆ ನಮ್ಮ ಎನರ್ಜಿ ತುಂಬಾ ಬೂಸ್ಟ್ ಆಗಿರುತ್ತೆ, ಸಿಕ್ಕಾಪಟ್ಟೆ ಬೂಸ್ಟ್ ಆಗಿರುತ್ತೆ. ನಾವು ಅಂದ್ಕೊಂಡಿರೋಷ್ಟು ನಾವು ಎನರ್ಜಿಟಿಕ್ ಆಗಿರ್ತೀವಿ. ನಾವೇನು ಶುಗರ್ ಕನ್ಸಂಪ್ಷನ್ ಮಾಡಿ ಎನರ್ಜಿಟಿಕ್ ಆಗಿರ್ತೀವಿ ಅಂತ ಅಂದ್ಕೊಂಡಿರ್ತೀವೋ, ಸೊ ಶುಗರ್ ಕನ್ಸಂಪ್ಷನ್ ಲೈಕ್ ಇಂಟೇಕ್ ಮಾಡ್ದೇ ನಾವು ನಮ್ಮ ಎನರ್ಜಿ ಸಿಕ್ಕಾಪಟ್ಟೆ ಬೂಸ್ಟ್ ಮಾಡುತ್ತೆ.
ತುಂಬ ಆ್ಯಕ್ಟಿವ್ ಆಗಿರ್ತೀವಿ, ಹೋಲ್ ಡೇ ಆ್ಯಕ್ಟಿವ್ ಆಗಿರ್ತೀವಿ, ಲೈಕ್ ತುಂಬ ಚೆನ್ನಾಗಿರುತ್ತೆ. ಸೊ ಇದೊಂದು ಪಾಯಿಂಟ್, ಓಕೆನಾ. ಸೊ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನು ಅಂತಂದರೆ, ಸೊ ಸಾಮಾನ್ಯವಾಗಿ ನೀವು ನೋಡ್ಬೋದು ಟೀ ಕಾಫಿ ಯಾರು ಜಾಸ್ತಿ ಕುಡಿತಾರೋ, ಸೊ ನಾನೇ ಇದನ್ನು ಕೂಡ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಆಯಿತಾ. ಸಮ್ಟೈಮ್ಸ್ ನನಗೇನಾದರೂ ಬೆಳಗ್ಗೆ ಏನಾದರೂ ನನಗೇನೋ ಅವತ್ತಿನ ದಿನ ನನಗೇನೋ ಟೀನೋ ಕಾಫಿನೋ ಕುಡಿಬೇಕು ಬ್ರೇಕ್ಫಾಸ್ಟ್ ಆದಮೇಲೆ ಅಂತ ಅನಿಸಿದ್ರೆ ಕುಡಿದ್ರೆ ಮಧ್ಯಾಹ್ನ ನನಗೆ ಊಟನೇ ಮಾಡೋದಕ್ಕಾಗಲ್ಲ. ಟ್ರಸ್ಟ್ ಮೀ, ನಿಜವಾಗ್ಲೂ ಹೇಳ್ತೀನಿ, ಹೊಟ್ಟೆನೇ ಹಸಿಯೋದಿಲ್ಲ. ಸೊ ಎಷ್ಟೊಂದು ಸತಿ ನಾನು ಲೈಕ್ ಆ ಟೀ ಕುಡ್ದಾಗೆಲ್ಲನೂ ಸೊ ಎಷ್ಟೊಂದು ಸತಿ ನಾನು ಊಟ ಸ್ಕಿಪ್ ಮಾಡಿದ್ದುಂಟು. ಸೊ ನಾವು ಟೀ ಕಾಫಿ ಕುಡ್ದಿಲ್ಲ ಅಂತಂದರೆ ನಮ್ಮ ಏನಂತಾರೆ ಡೈಜೆಸ್ಟಿವ್ ಸಿಸ್ಟಮ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಹೊಟ್ಟೆ ಹಸಿಯುತ್ತೆ. ಸೊ ಬೆಳಗ್ಗೆ ತಿಂದಿದ್ದೆಲ್ಲನೂ ಬ್ರೇಕ್ಫಾಸ್ಟ್ ಅಲ್ಲಲ್ಲಿಗೆ ನಾವೇನೆಲ್ಲ ಕೆಲಸ ಮಾಡ್ತೀವಿ ಅದು ಅಲ್ಲಲ್ಲಿಗೆ ಕನ್ಸಂಪ್ಷನ್ ಆಗೋಗುತ್ತೆ. ಸೊ ಮಧ್ಯಾಹ್ನಕ್ಕೆ ಇನ್ನು ಫ್ರೆಶ್ ಆಗಿ ನಮಗೆ ಹೊಟ್ಟೆ ಹಸಿಯೋಕ್ಕೆ ಶುರು ಆಗುತ್ತೆ. ಆಮೇಲೆ ನಾವು ಫುಡ್ನ ಇಂಟೇಕ್ ಮಾಡ್ತೀವಿ. ಸೊ ಡೈಜೆಷನ್ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಸೊ ಇದು ನಾನು ಖುದ್ದಾಗಿ ಎಕ್ಸ್ಪೀರಿಯೆನ್ಸು, ಇದು ಕೂಡ ನಾನು ಮಾಡಿರೋವಂಥದ್ದು. ಸೊ ಟೀ ಕಾಫಿ ಜಾಸ್ತಿ ಕುಡಿದ್ರೆ ಹೊಟ್ಟೆ ಹಸಿಯಲ್ಲ. ಸೊ ಯಾವಾಗ ನಾವು ಚೆನ್ನಾಗಿ ಊಟ ಮಾಡಲ್ಲ, ಹೊಟ್ಟೆ ಹಸಿಯಲ್ಲ, ಆವಾಗಲೇ ನಮಗೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಬರೋದಕ್ಕೆ ಶುರು ಆಗೋದು, ಗ್ಯಾಸ್ಟ್ರಿಕ್ ಆಗೋದು, ಹೊಟ್ಟೆ ಹಸಿದೇ ಇರೋದು. ಸೊ ಇದನ್ನೆಲ್ಲ ಸಮಸ್ಯೆ ಆಗುತ್ತೆ ಟೀ ಕಾಫಿ ಜಾಸ್ತಿ ಕುಡಿದ್ರೆ. ಟೀ ಕಾಫಿ ಅಂತಲೇ ಅಲ್ಲ, ಸೊ ಶುಗರ್ ಇಂಟೇಕ್, ಲೈಕ್ ಶುಗರ್ ಇರೋವಂಥದ್ದು ಏನೋ ನಾವು ಜ್ಯೂಸ್ ಆಗಿರ್ಬೋದು, ಸಾಫ್ಟ್ ಡ್ರಿಂಕ್ಸ್ ಆಗಿರ್ಬೋದು, ಶುಗರ್ ಎಲ್ಲಿ ಜಾಸ್ತಿ ನಾವು ಇಂಟೇಕ್ ಮಾಡ್ತೀವೋ ಈ ಸಮಸ್ಯೆ ಕಾಣಿಸ್ಕೊಳುತ್ತೆ. ಸೊ ಮುಖ್ಯವಾಗಿ ಟೀ ಕಾಫಿಲಿ ನಾವು ಆಬ್ವಿಯಸ್ಲಿ ಟೀ ಕಾಫಿನೇ ನಾವು ಕುಡಿಯೋದು ಶುಗರ್ ಹಾಕ್ಕೊಂಡು. ಸೊ 1 ಕಪ್ ಕುಡಿದ್ರೆ ಓಕೆ, ನಾವು ಏನೋ ಸ್ವಲ್ಪ ಕೆಲಸದಲ್ಲಿ ಜಾಸ್ತಿ ಬ್ಯುಸಿ ಇರ್ತೀವಿ ಅಂಥೇಳಿ ಒಂದೆರಡು ಜಾಸ್ತಿ 1 ಕಪ್ಗಿಂತ ಜಾಸ್ತಿ ಕುಡಿದ್ರೆ ಇಫೆಕ್ಟ್ 100% ಕಾಣಿಸ್ಕೊಳುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನು ಅಂತಂದರೆ, ಯೂಶಲಿ ಯಾವಾಗಲೂ ಹೇಳ್ತಾರೆ ಲೈಕ್ ನಾವು ಲೈಕ್ ಏನಾದರೂ ಶುಗರ್ ಇರೋವಂಥದ್ದು ಲೈಕ್ ಸ್ವೀಟ್ ಆಗಿರ್ಬೋದು ಅಥವಾ ಚಾಕ್ಲೇಟ್ ಆಗಿರ್ಬೋದು, ಇದನ್ನೆಲ್ಲ ತಿಂದಿದ ತಕ್ಷಣ ಲೈಕ್ ನಾವು ಅದನ್ನು ನಮ್ಗೆ ಕಾಮ್ ಡೌನ್ ಮಾಡುತ್ತೆ ಅಂತ. ನಾವು ಅಕಸ್ಮಾತ್ ಏನಾದರೂ ಸ್ಟ್ರೆಸ್ಸಲ್ಲಿದ್ದರೆ ಅಂತಲೂ ಟ್ರಸ್ಟ್ ಮೀನು. ಸೊ ನಾವು ಶುಗರ್ ನಾವೇನು ಅದನ್ನ ತಿನ್ನಬೇಕು ಅಂತ ನಮಗೇನು ಬಯಸತ್ತಲ್ಲ. ಸೊ ಶುಗರ್ ಅವಾಗ ನಾವು ತಿಂದಿಲ್ಲ ಅಂದರೆ 100% ಹೇಳ್ತೀವಿ ಇಟ್ ಟೇಕ್ಸ್ ಟೈಮ್. ಅವಾಗ ನಾವು ಕಾಮಾಗಿ ಇಟ್ಕೊಳ್ಳುತ್ತೆ ನಮ್ಮ ಮೈಂಡ್ ಆಗಿರ್ಬೋದು, ನಮ್ಮ ಬಾಡಿ ಆಗಿರ್ಬೋದು. ಸೊ ಕಾಮಾಗಿರುತ್ತೆ, ನಮ್ಮ ಬ್ಲಡ್ ಸರ್ಕ್ಯುಲೇಷನು ತುಂಬ ಚೆನ್ನಾಗಾಗುತ್ತೆ. ಸೊ ನಾವೆಲ್ಲ ಏನೆಲ್ಲ ಅಸಂಪ್ಷನ್ ಮಾಡ್ಕೊಂಡಿದ್ದೀವಿ ಅದೆಲ್ಲನೂ ತಪ್ಪು. ಸೊ ಯಾರೆಲ್ಲ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ, ಸೊ ನಿಮ್ಗಳಿಗೆ ಗೊತ್ತಾಗಿರುತ್ತೆ. ನಾನು ಹೇಳ್ತಿರೋದು ರಿಲೇಟ್ ಮಾಡ್ಕೊಳ್ತಿದ್ರೆ ಗೊತ್ತಾಗುತ್ತೆ ಪ್ರಾಬಬ್ಲಿ. ಸೊ ಯಾರು ಜಾಸ್ತಿ ಶುಗರ್ ಇಂಟೇಕ್ ಮಾಡ್ತಿರೋರು ಅವರು. ಸೊ ನಾನು ಇದು ಹೇಳಿದ್ದೆಲ್ಲ 5 ಬೆನಿಫಿಟ್ಸ್ 100% ಇದನ್ನೆಲ್ಲನೂ ಯೂಸ್ ಆಗುತ್ತೆ. ಸೊ ಶುಗರ್ನ ಆದಷ್ಟು ಲೈಕ್ 1 ಶಾಟ್ ಎಲ್ಲನೂ ನಿಲ್ಲಿಸೋದಕ್ಕಾಗಲ್ಲ. ಸೊ ನಿಧಾನವಾಗಿ ನಿಲ್ಲಿಸ್ತಾ ಬನ್ನಿ ಶುಗರ್ ಇಂಟೇಕ್. ಇಟ್ಸ್ ನಾಟ್ ದಟ್ ಗುಡ್ ಫಾರ್ ಹೆಲ್ತ್. ಸೊ ಇವಾಗಿಲ್ಲ ಅಂತೂ ನಮಗೆ ಲಾಂಗ್ ಟರ್ಮಲ್ಲಿ ತುಂಬಾ ಎಫೆಕ್ಟ್ ಕೊಡುತ್ತೆ. ಲೈಕ್ ಅದ್ರ ಬದಲಾಗಿ ನಾವು ಶುಗರ್ಲೆಸ್ ಏನಾದರೂ ಕುಡಿಬೋದು. ಒಂದು ಬೆಸ್ಟ್ ಏನು ಅಂತ ಊಟ ಆಗಿದ ತಕ್ಷಣ ಬಿಸಿನೀರು ಕುಡಿಯೋದು ಇಟ್ಸ್ ಅ ಬೆಸ್ಟ್. ಆ್ಯಂಡ್ ಊಟ ಆದಮೇಲೆ ಬ್ರೇಕ್ಫಾಸ್ಟ್ ಆದಮೇಲೆ, ಊಟ ಆದಮೇಲೆ, ಲಂಚ್ ಡಿನ್ನರ್ ಆದಮೇಲೆ ಸೊ ಬಿಸಿನೀರು ಕುಡಿದ್ರೆ ಅದೇ ಸಾಕು ಅಂತ ಅನಿಸುತ್ತೆ. ನನಗೆ ನಾನು ರಿಸರ್ಚ್ ಮಾಡಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದನ್ನು ಬೇಸಿಸ್ ಮೇಲೆ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಟೀ ಕಾಫಿನ ಬಿಟ್ಟು ಶುಗರ್ ಇಂಟೇಕ್ ಲೈಕ್ ಎಲ್ಲನೂ ಸಾಫ್ಟ್ ಡ್ರಿಂಕ್ಸು ಇದು ಜ್ಯೂಸ್, ಅದು ಜ್ಯೂಸ್ ಕುಡೀರಿ ಬೇಡ ಅಂತ ಹೇಳೋದಿಲ್ಲ, ಬಟ್ ಆಲ್ರೆಡಿ ಆ ಫ್ರೂಟ್ಸಲ್ಲೇ ಶುಗರ್ ಕಂಟೆಂಟ್ ಇರುತ್ತೆ ನ್ಯಾಚುರಲ್ ಆಗಿ. ಸೊ ಅದನ್ನೇ ಕುಡಿಯೋಣ, ಎಕ್ಸ್ಟ್ರಾ ಶುಗರ್ ಎಲ್ಲ ಹಾಕ್ಕೊಂಡು ಕುಡಿಯೋದು ಬೇಡ ಅನ್ನೋದು ನನ್ನ ಅನಿಸಿಕೆ, ಓಕೆನಾ. ಸೊ ಇಷ್ಟು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕಿತ್ತು ಈ ವಿಡಿಯೋಲಿ. ಪ್ರಾಬಬ್ಲಿ ಇದನ್ನೆಲ್ಲ ಈ ಟಿಪ್ಸ್ ಎಲ್ಲ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಶುಗರ್ನ ಕಟ್ ಡೌನ್ ಮಾಡಬೇಕು ಅಂತಿದ್ರು, ಆಲ್ ದ ವೆರಿ ಬೆಸ್ಟ್. ಕಟ್ ಡೌನ್ ಮಾಡಿ, ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್. ಸೊ ಇನ್ಕ್ಲೂಡಿಂಗ್ ಮೀ, ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಅಭಿಪ್ರಾಯ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮ ಭೇಟಿ ಆಗ್ತೀನಿ. ಸೊ ಅಂಟಿಲ್ ದೆನ್ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.